ಅವಶ್ಯಕತೆ ಬಹಳ ಇರೋದ್ರಿಂದ ಸ್ಯಾನಿಟರಿ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ಜೆಟ್ಟಿಂಗ್ ಗಾಡಿ ಹೊಸ ಗಾಡಿಯನ್ನ ಕೊಟ್ಟಿದ್ದೇವೆ. ಸುಮಾರು 25 ಲಕ್ಷದ ಒಂದು ಹೊಸ ಗಾಡಿಯನ್ನ ನಮ್ಮ पुलकेशी नगर के सैंक्शन ಮಾಡಿದ್ದಾರೆ. बहुत एक अच्छा काम हुआ है। इसका मैं तहे दिल से पूरे पुलकेशी नगर के लीडर्स, आवाम, वार्ड प्रेसिडेंट, ब्लॉक प्रेसिडेंट, एनएसी यूथ पूरे मिलकर शुक्रिया अदा हमारे साथ का ಮಾಮೂಲಿ ಏನು ಗಾಡಿಗಳು ಕೆಲಸ ಮಾಡ್ತಾ ಇತ್ತು ಆ ಗಾಡಿಗಳು ಇದೊಂದು ಎಕ್ಸ್ಟ್ರಾ ಗಾಡಿ. ಇದರಿಂದ ಎಲ್ಲ ಜನಗಳಿಗೂ ಎಲ್ಲ ವಾರ್ಡ್ಗಳು ಉಪಯೋಗ ಆಗುತ್ತೆ. ಈ ಜನಗಳಿಗೆ ಸಾರ್ವಜನಿಕ ಇವತ್ತು ಮಾನ್ಯ ಶಾಸಕರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಮ್ಮ पुलकेशी नगर ವಿಧಾನಸಭಾ ಕ್ಷೇತ್ರಕ್ಕೆ BWSSB ಇಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಚೇರ್ಮನ್ರು, ನಮ್ಮ ಇಲಾಖೆಯವರೆಲ್ಲ ಸೇರಿ ನಮ್ಮ ಅವಶ್ಯಕತೆ ಬಹಳ ಇರೋದ್ರಿಂದ ಸ್ಯಾನಿಟರಿ ಪ್ರಾಬ್ಲಮ್ ಆಗಿರೋದ್ರಿಂದ ನಮಗೆ ಜೆಟ್ಟಿಂಗ್ ಗಾಡಿ ಹೊಸ ಗಾಡಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ 6-7 ಗಾಡಿ ಇದೆ. ಆದ್ರೂ ಸಹ ಒಂದು ಹೊಸ ಗಾಡಿ ಸುಮಾರು 25 ಲಕ್ಷದ ಒಂದು ಹೊಸ ಗಾಡಿಯನ್ನ ನಮ್ಮ पुलकेशी ನಗರಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಿಗೆ, ಇಲಾಖೆ ಚೇರ್ಮನ್ರಿಗೆ, BWSSBಗೆ ಅಭಿನಂದನೆ ಮಾಡ್ತೀನಿ. ನಮ್ಮ ಸ್ಥಳೀಯ ಸಮಸ್ಯೆಗಳು ಇದರಿಂದ ಅನೇಕ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಅದರಿಂದ ಇವತ್ತು ಹೊಸ ಗಾಡಿ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮ ಎಕ್ಸ್ ಕಾರ್ಪೊರೇಟರ್, ಬ್ಲಾಕ್ ಪ್ರೆಸಿಡೆಂಟ್, ನಮ್ಮ ಮುಖಂಡರುಗಳು, ಹೆಣ್ಣು ಮಕ್ಕಳು ಎಲ್ಲರೂ ಬಂದಿದ್ದಾರೆ. ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ. ಎಲ್ಲರಿಗೆ नमस्कार। आज के दिन हमारे पुलकेशी नगर क्षेत्र में ऑलरेडी 5 गाड़ियां थे। गाड़ियां का जरा प्रॉब्लम चल रहा था। एक दिन एसके गार्डन को गाड़ी आती, एक दिन डीजे को एक गाड़ी लगती। उसके बाद हमारा मुनेश्वरा नगर में भी बहुत तकलीफ थी। तो हमें लोग आको, हमें 2 जने ब्लॉक प्रेसिडेंट, हमारे लीडर, वार्ड प्रेसिडेंट पूरे जाको हमारे साहब को रिक्वेस्ट करको हमें एक साहब को बोल को एक नवी गाड़ी ली है। ये गाड़ी से क्या होगा करको बोले तो आज हमारे जितने प्रॉब्लम रहती, एक गाड़ी हमें यूटिलाइज ऐसा कर रही कि साहब हमारे अभी एक डायरेक्शन दिया है, मेरे क्षेत्र के गाड़ियां दूसरे क्षेत्र को नहीं जाना। हर क्षेत्र मेरी गाड़ी के ऊपर मेरा पुलकेशी नगर नाम पेंट में लिख को पूरा इंस्पेक्शन कर को मैं हर गाड़ी भी यहाँ रहना, मैं ब्लॉक प्रेसिडेंट, वार्ड प्रेसिडेंट, लीडर को बोल को हूँ पूरा डायरेक्शन से तुम्हें काम ले लेके चलना कर को। लेकिन ये गाड़ी है हमारे पूरे लीडर की तरफ से, हम हर इंसान, हर शख्स की तरफ से मैं बहुत धन्यवाद, बहुत शुक्रिया अदा करता हूँ हमारे AC श्रीनिवास साहब का। की कर को बोला था हमें पिछले 10 साल से ये परेशानी उठा ले होते हैं। हमें इतनी परेशानी थी, यहाँ फोन करे तो वहां प्रॉब्लम आता है, जोश मंजे फोन करते हैं यहाँ प्रॉब्लम है कर को। लेकिन आज बहुत एक अच्छा काम हुआ है। इसका मैं तहे दिल से पूरे पुलकेशी नगर के लीडर्स, आवाम, वार्ड प्रेसिडेंट, ब्लॉक प्रेसिडेंट, एनएसी यूथ पूरे मिलकर शुक्रिया अदा हमारे साहब का करती हैं और साथ ही साथ हमारे इंजीनियर जो अफिशियल है उनका भी शुक्रिया अदा करते हैं। ಎಲ್ಲರಿಗೂ ನಮಸ್ಕಾರ। ಇವತ್ತು पुलकेशी नगर ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು AC ಶ್ರೀನಿವಾಸ್ ಸಾಹೇಬರು ನಮಗೆ ಈ ಕ್ಷೇತ್ರಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳ ಬಡವರು ಮತ್ತೆ ಹಿಂದುಳಿದ ಜನ ಇರೋದ್ರಿಂದ ಈ ಸಮಸ್ಯೆ ಸ್ಯಾನಿಟರಿ ಗಾಡಿದು ಸಮಸ್ಯೆ ಸುಮಾರು ಒಂದು 10 ವರ್ಷದಿಂದ ಬಹಳ ಪ್ರಾಬ್ಲಮ್ ಇತ್ತು. ಪ್ರತಿ ವಾರ್ಡ್ಗೂ ಒಂದೊಂದು ಗಾಡಿ ಅಂತ ಇಲ್ಲ, ಈ ವಾರ್ಡಲ್ಲಿ ಇದ್ರೆ ಇನ್ನೊಂದು ವಾರ್ಡಲ್ಲಿ ಇರ್ತಾ ಇತ್ತು. ಆ ಗಾಡಿಯಿಂದ ಮಾನ್ಯ ಸರ್ಕಾರ ಮಾನ್ಯ ಶಾಸಕರು ರಿಕ್ವೆಸ್ಟ್ ಮಾಡಿ ನಮ್ಮ ಜನಗಳದ್ದು ಏನೇನು ಪ್ರಾಬ್ಲಮ್ ಇತ್ತು ಆ ಪ್ರಾಬ್ಲಮ್ಗೋಸ್ಕರ 5 ಲಕ್ಷ ರೂಪಾಯಿ ಗಾಡಿನ ತಗೊಂಡ್ಬಂದು ಇವತ್ತು ಅಫಿಷಿಯಲ್ ಆಗಿ ಉದ್ಘಾಟನೆ ಮಾಡಿದ್ದಾರೆ. ಇದರಿಂದ ನಮ್ಮ पुलकेशी नगर ಜನತೆಗೆ ಏನು ಸರ್ವಿಸ್ ಕೊಡ್ತಾ ಇದೀವಿ. ಫಸ್ಟ್ ಒಂದು 10-15 ನಿಮಿಷ ಲೇಟ್ ಆಗ್ತಾ ಇತ್ತು, ಇವಾಗ ಇನ್ನೂ ಎಕ್ಸ್ಟ್ರಾ ಒಂದು ಗಾಡಿ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಕ್ಷೇತ್ರದವ್ರಿಗೆ ಈ ಗಾಡಿನ ರೀಚ್ ಮಾಡಿಸ್ಬೇಕು ಅಂತ ಮಾನ್ಯ ಶಾಸಕರ ಉದ್ದೇಶ. ಇದರಿಂದ ಈ ಕ್ಷೇತ್ರ ಅಡಿಷನಲ್ ಆಗಿದೆ. ಮಾಮೂಲಿ ಏನು ಗಾಡಿಗಳು ಕೆಲಸ ಮಾಡ್ತಾ ಇತ್ತು ಆ ಗಾಡಿಗಳು ಇದೊಂದು ಎಕ್ಸ್ಟ್ರಾ ಗಾಡಿ. ಇದರಿಂದ ಎಲ್ಲ ಜನಗಳಿಗೂ ಎಲ್ಲ ವಾರ್ಡ್ಗಳು ಇದು ಉಪಯೋಗ ಆಗುತ್ತೆ. ಈ ಜನಗಳಿಗೆ ಸಾರ್ವಜನಿಕ ಇವತ್ತು ಮಾನ್ಯ ಶಾಸಕರು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಮಾನ್ಯ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ ಸರ್. 5 ಗಾಡಿ ಇತ್ತು, 5 ಗಾಡಿಯಲ್ಲಿ ಅಂದ್ರೆ 7 ವಾರ್ಡ್ ಇದೆ. 7 ವಾರ್ಡ್ ಇರೋದ್ರಿಂದ ಇವರು ಆಲ್ಟರ್ನೇಟ್ ಮಾಡ್ತಾ ಇದ್ರು. ಒಂದಿನ ಸೋಮವಾರ ಕುಶಾಲ್ ನಗರ್ಗೆ, ಮಂಗಳವಾರ ಮುನೀಶ್ವರ ನಗರ್ಗೆ, ಇನ್ನೊಂದು ವಾರ SK ಗಾರ್ಡನ್ಗೆ, ಇನ್ನೊಂದು ವಾರ DJ ಹಳ್ಳಿಗೆ, ಇನ್ನೊಂದು ವಾರ 78ಗೆ ಅಂತ ಹಂಗಿತ್ತು. ಇವಾಗ ಗಾಡಿಗಳು ಆಕ್ಚುಲಿ ಸರ್ಕಾರದಿಂದ ಗಾಡಿಗಳು ಕೊಡೋದಿಲ್ಲ.
ನೋಡಿ ಇದೇ ಫಸ್ಟ್ ಟೈಮ್ ನಾನ್ ನೋಡ್ತಾ ಇದ್ದು ಸ್ಯಾನಿಟರಿ ಗಾಡಿ ನಮ್ಮ ಕ್ಷೇತ್ರಕ್ಕೆ ಹೊಸ ಗಾಡಿ ಬಂದಿರೋದು. ಮಿಕ್ಕಿದೆಲ್ಲ ಹಳೆ ಗಾಡಿಗಳೇ ಕೊಡ್ತಾ ಇದ್ರು. ಇವಾಗ ನಮ್ಮ ಮಾನ್ಯ ಶಾಸಕರು ಹೋರಾಟ ಮಾಡಿ ಹೊಸ ಗಾಡಿನ ತಗೊಂಡ್ಬಂದು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಧನ್ಯವಾದ ಹೇಳ್ತೀನಿ ಅಣ್ಣ.